ಕೇರಳ ರಾಜ್ಯದಲ್ಲಿ ಮುಂದುವರೆದಂತಹ ಮಳೆಯ ಅಬ್ಬರ ಪ್ರತಿ ಕ್ಷಣವೂ ಕೂಡ ಮಳೆ ಜಾಸ್ತಿ ಆಗ್ತದೆ. ಹೀಗಾಗಿ ಕೇರಳದ 4 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಯಾರೂ ಕೂಡ ಸಂಚಾರ ಸೇರಿದಂತೆ ಅನಗತ್ಯವಾಗಿ ಎಲ್ಲೂ ಓಡಾಟ ಮಾಡಬಾರ್ದು ಅಂತ ಸೂಚನೆ ಕೊಡಲಾಗಿದೆ. ಕೇರಳದ ಕೋಯಿಕೋಡ್, ಮಲಪ್ಪುರಂ, ವಯನಾಡು ಜಿಲ್ಲೆಯಲ್ಲಿ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಪತ್ತನಂತಿಟ್ಟು, ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್ನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದಲ್ಲಿ ಭಾರೀ ಮಳೆ ಬೀಳುವಂಥ ಸೂಚನೆ ಇದೆ. ಈಗಾಗಲೇ ವಯನಾಡಿನಲ್ಲಿ ಭಾರೀ ಭೂಕುಸಿತ ಪರಿಣಾಮ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. 450 ಕುಟುಂಬಗಳು ಕೊಚ್ಚಿ ಹೋಗಿರೋ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದರ ನಡುವೆ ಕೇರಳದಲ್ಲಿ ಭಾರೀ ಮಳೆ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಕರ್ನಾಟಕದ ಕೆಲ ಕರಾವಳಿ ಭಾಗದಲ್ಲೂ ಕೂಡ ಭಾರೀ ಪ್ರಮಾಣದ ಆತಂಕ ಸಹಜವಾಗಿಯೇ ಇದ್ದೇ ಇದೆ. ಆದರೆ ಕೇರಳದಲ್ಲಿ ಭಾರೀ ಮಳೆಯಿಂದಾಗಿ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಕೇರಳದ ಕೋಯಿಕೋಡ್, ಮಲಪ್ಪುರಂ, ವಯನಾಡು, ಕಾಸರಗೋಡು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಪತ್ತನಂತಿಟ್ಟು, ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್ನಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ವಯನಾಡು ಜಿಲ್ಲೆಯ ಮೆಪ್ಪಾಡಿ ಪ್ರದೇಶದ ಚೂರಲ್ಮಲ ಪಟ್ಟಣದಲ್ಲಿರುವಂಥ ಶಾಲೆ ಮೊದಲು ಯಾವ ರೀತಿ ಶಾಲೆ ಇತ್ತು, ಈಗ ಹೇಗಿದೆ, ಎರಡು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭೂಕುಸಿತಕ್ಕೂ ಮುನ್ನ ಇದ್ದಂಥ ಚೂರಲ್ಮಲ ಶಾಲೆ ಸಂಪೂರ್ಣವಾಗಿ ಸುಸಜ್ಜಿತವಾದಂಥ ಶಾಲೆ. ಪಕ್ಕದಲ್ಲಿ ನದಿ ಹರಿತಾ ಇದ್ದು, ನದಿ ಪಕ್ಕದಲ್ಲೇ ಶಾಲೆ ಇದೆ, ಆ ಗ್ರೌಂಡ್ ಕೂಡ ಇದೆ. ಆದರೆ ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಾ, ಭೂಕುಸಿತ ನಂತರ ಚೂರಲ್ಮಲ ಶಾಲೆ ಹೇಗಿದೆ ಅಂತ. ನದಿ ಹರಿತು ಹೋಗ್ತಾ ಇದೆ, ಆದರೆ ಪಕ್ಕದಲ್ಲಿರುವಂಥ ಶಾಲೆ ಸಂಪೂರ್ಣವಾಗಿ ಕೊಚ್ಚೋಗಿದೆ. ಶಾಲೆಯೇ ಕಾಣಿಸ್ತಾ ಇಲ್ಲ. ಕೆಲ ಬಿಡಿಭಾಗಗಳಲ್ಲಿದ್ದರೆ ಕಟ್ಟಡದ ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಆದರೆ ಶಾಲೆಯೇ ಕೊಚ್ಚಿ ಹೋಗ್ಬಿಟ್ಟಿದೆ. ಹೀಗಾಗಿ ಸಂಪೂರ್ಣ ನಶಿಸಿ ಹೋಗ್ಬಿಟ್ಟಿದೆ. ಸಂಪೂರ್ಣ ಸರ್ವನಾಶದ ಮಾದರಿಯಲ್ಲಿ ದೃಶ್ಯಗಳು ಕಾಣಿಸ್ತಾ ಇದೆ. ನಮಗೆ ಈ ದೃಶ್ಯಗಳನ್ನು ತೋರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೇರಳದಿಂದ ಬರ್ತಾ ಇರುವಂಥ ವಿಡಿಯೋ ತುಣುಕುಗಳಿದ್ದು, ಕೇರಳದಿಂದ ಬರ್ತಾ ಇರುವಂಥ ಮೊಬೈಲ್ ಫುಟೇಜ್ಗಳನ್ನು ತೋರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚೂರಲ್ಮಲ ಶಾಲೆ ಏನಿದೆ, ಆ ಶಾಲೆ ನದಿ ಪಕ್ಕನೇ ಇತ್ತು. ಹೀಗಾಗಿ ಪಕ್ಕದಲ್ಲೇ ನದಿ ಹರಿತಾ ಇದ್ದರೂ ಕೂಡ ಯಾರೂ ಭಯಭೀತರಾಗಿರಲಿಲ್ಲ. ಆದರೆ ಈಗ ಭೂಕುಸಿತದ ಬಳಿಕ ಭಾರೀ ಪ್ರವಾಹ ಕೂಡ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಶಾಲೆ ಈಗ ಕೊಚ್ಚಿ ಹೋಗಿದೆ.